ಬದುಕಬೇಕು ಅಂತ ಹೇಳಿ ಸಾಯೋದಕ್ಕೆ ಇಷ್ಟ ಇಲ್ಲ. ಮಾತು ಸಿಕ್ಕಿರಲ್ಲ, ತುಂಬ ಸರಿ ಟ್ರೈ ಮಾಡಿದ್ವಿ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತೇಳಿ. ಕೃಷಿಯವರ ಕೇಸ್ ಎಲ್ಲಿವರೆಗೂ ಬರ್ತದೆ, ಏನಾಯ್ತು? ಯಾರಂಗಂದ್ರೆ ಕೋರ್ಟ್ದು ಒಂದು ನಡೀತಾ ಇತ್ತಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ದಿರೋರ ಬಗ್ಗೆ ಯಾಕೆ ಮಾತಾಡಬೇಕು? ಅಲ್ಲ, ನಿಮ್ದು ಮತ್ತೆ ಅವ್ರದ್ದು ಕೇಸ್ ನಡೀತದೆ ಕೋರ್ಟ್ ಎಲ್ಲ, ಅದು ಎಲ್ಲಿವರೆಗೂ ಬಂದಿದೆ, ಏನಾಗ್ತದೆ ಸರ್? ನಡೀತದೆ ಕೋರ್ಟ್. ಸ್ಟೇಟಸ್ಗೂ ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ, ನಾನು ಮಾತಾಡಬಾರ್ದು ಮೀಡಿಯಾ. ಸ್ಟೇಟಸ್ಗೂ ಅಂತ ಒಂದು ಆರ್ಡರ್ ಇದೆ, ಆರ್ಡರ್ ವಿಚಾರದಲ್ಲಿ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತೀನಿ. ಓಕೆ. ವೈಶಾಖ್ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ. ಆ ಕೇಸ್ ಬಗ್ಗೆ ಏನು ಹೇಳ್ತಾರೆ ನೀವು? ನಾನು ಬದುಕಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿದೆ. ಯಾಕೆ ಸುಮ್ಮನೆ ಮಾತಾಡೋದು ಅದ್ರ ಬಗ್ಗೆ ಎಲ್ಲ? ಓಕೆ. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಓಕೆ ಸರ್, ಏನು ಹೇಳ್ತೀರಿ ಒಂದು ಇನ್ಸಿಡೆಂಟ್ ಬಗ್ಗೆ? ಆ ಇನ್ಸಿಡೆಂಟ್ ಬಗ್ಗೆ ನೀವು? ನಾನು ಬಂದಿರೋದು ಯಾವುದೋ ಒಂದು ಫಿಲಿಮ್ ರಿಲೀಸ್ಗೆ 25ನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಾನು ಬೇರೆ ವಿಚಾರ ಮಾತಾಡೋದು ಆಗಲ್ಲ, ಮಾತಾಡ್ಬೇಕು. ಬಟ್ ಆ ಒಂದು ಇನ್ಸಿಡೆಂಟ್ ಆದಾಗ ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಇವುಗಳು ಕೂಡ ವೈರಲ್ ಆಗ್ತಾ ಇತ್ತು ಎಲ್ಲ ಕಡೆನೂ. ಸೊ ಹಾಗಾಗಿ ಹೇಗಿತ್ತು ಆ ಒಂದು ಸಿಚುವೇಶನ್? ಫೋಟೋಗಳನ್ನ ಹಾಕೊಂಡು ಯೂಸ್ ಮಾಡ್ತಾನೆ ಇದ್ರು. ಅದೇ ಕೋರ್ಟ್ಗೆ ಹೋದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದು. ನಾನು ಫೋಟೋ ತೊಗೋಬಾರ್ದು, ಯೂಸ್ ಮಾಡಬಾರ್ದು. ಆದರೂ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೇನು ಮಾತಾಡೋಕ್ಕಾಗತ್ತೆ ಅಂತ. ಓಕೆ. ಈ ಒಂದು ಸಂದರ್ಭದಲ್ಲಿ ಕೃಷಿಯವರೇಂದ್ರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರೋದಾದ್ರೆ ಹೇಗೆ ಬರೋದು? ಆ ಥರ ವ್ಯವಸ್ಥೆ ಇದೆಯಾ? ಹೇಗೆ ರಿಸೀವ್ ಮಾಡ್ಕೊತೀರಿ? ನಾನು ಬದುಕಬೇಕು ಅಂತ ಹೇಳಿ ಸಾಯೋದಕ್ಕೆ ಇಷ್ಟ ಇಲ್ಲ. ಮಾತು ಸಿಕ್ಕಿರಲ್ಲ, ತುಂಬ ಸರಿ ಟ್ರೈ ಮಾಡಿದ್ವಿ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತೇಳಿ. ಕೃಷಿಯವರ ಕೇಸ್ ಎಲ್ಲಿವರೆಗೂ ಬರ್ತದೆ, ಏನಾಯ್ತು? ಯಾರಂಗಂದ್ರೆ ಕೋರ್ಟ್ದು ಒಂದು ನಡೀತಾ ಇತ್ತಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ದಿರೋರ ಬಗ್ಗೆ ಯಾಕೆ ಮಾತಾಡಬೇಕು? ಅಲ್ಲ, ನಿಮ್ದು ಮತ್ತೆ ಅವ್ರದ್ದು ಕೇಸ್ ನಡೀತದೆ ಕೋರ್ಟ್ ಎಲ್ಲ, ಅದು ಎಲ್ಲಿವರೆಗೂ ಬಂದಿದೆ, ಏನಾಗ್ತದೆ ಸರ್? ನಡೀತದೆ ಕೋರ್ಟ್. ಸ್ಟೇಟಸ್ಗೂ ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ, ನಾನು ಮಾತಾಡಬಾರ್ದು ಮೀಡಿಯಾ. ಸ್ಟೇಟಸ್ಗೂ ಅಂತ ಒಂದು ಆರ್ಡರ್ ಇದೆ, ಆರ್ಡರ್ ವಿಚಾರದಲ್ಲಿ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತೀನಿ. ಓಕೆ. ವೈಶಾಖ್ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ. ಆ ಕೇಸ್ ಬಗ್ಗೆ ಏನು ಹೇಳ್ತಾರೆ ನೀವು? ನಾನು ಬದುಕಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿದೆ. ಯಾಕೆ ಸುಮ್ಮನೆ ಮಾತಾಡೋದು ಅದ್ರ ಬಗ್ಗೆ ಎಲ್ಲ? ಓಕೆ. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಓಕೆ ಸರ್, ಏನು ಹೇಳ್ತೀರಿ ಒಂದು ಇನ್ಸಿಡೆಂಟ್ ಬಗ್ಗೆ? ಆ ಇನ್ಸಿಡೆಂಟ್ ಬಗ್ಗೆ ನೀವು? ನಾನು ಬಂದಿರೋದು ಯಾವುದೋ ಒಂದು ಫಿಲಿಮ್ ರಿಲೀಸ್ಗೆ 25ನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಾನು ಬೇರೆ ವಿಚಾರ ಮಾತಾಡೋದು ಆಗಲ್ಲ, ಮಾತಾಡಬೇಕು. ಬಟ್ ಆ ಒಂದು ಇನ್ಸಿಡೆಂಟ್ ಆದಾಗ ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಇವುಗಳು ಕೂಡ ವೈರಲ್ ಆಗ್ತಾ ಇತ್ತು ಎಲ್ಲ ಕಡೆನೂ. ಸೊ ಹಾಗಾಗಿ ಹೇಗಿತ್ತು ಆ ಒಂದು ಸಿಚುವೇಶನ್? ಫೋಟೋಗಳನ್ನ ಹಾಕೊಂಡು ಯೂಸ್ ಮಾಡ್ತಾನೆ ಇದ್ರು. ಅದೇ ಕೋರ್ಟ್ಗೆ ಹೋದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದು. ನಾನು ಫೋಟೋ ತೊಗೋಬಾರ್ದು, ಯೂಸ್ ಮಾಡಬಾರ್ದು. ಆದರೂ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೇನು ಮಾತಾಡೋಕ್ಕಾಗತ್ತೆ ಅಂತ. ಓಕೆ. ಈ ಒಂದು ಸಂದರ್ಭದಲ್ಲಿ ಕೃಷಿಯವರೇಂದ್ರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರೋದಾದ್ರೆ ಹೇಗೆ ಬರೋದು? ಆ ಥರ ವ್ಯವಸ್ಥೆ ಇದೆಯಾ? ಹೇಗೆ ರಿಸೀವ್ ಮಾಡ್ಕೊತೀರಿ? ನಾನು ಬದುಕಬೇಕು ಅಂತ ಹೇಳಿ ಸಾಯೋದಕ್ಕೆ ಇಷ್ಟ ಇಲ್ಲ.